ಮುನ್ನೂರು ಅಡಿ ಇದು ಸೂಪರ್ 3 ಬೋರ್ವೆಲ್ ಪವಾಡ. 300 ಅಡಿ ತನಕ ನೀರು ಸಿಕ್ಕಿಲ್ಲ. 50 ಅಡಿ ಎಕ್ಸ್ಟ್ರಾ ಕೊರೆಯುತ್ತಾ ಇದ್ದ ಹಾಗೆ ಗಂಗೆ ಉಕ್ಕುತ್ತಾಳೆ ನೋಡಿ. ಕೊನೆಗೂ ಫಲಿಸಿತು ಶಾಲಾ ಮಕ್ಕಳ ಪ್ರಾರ್ಥನೆ. ಒಂದು ಮಾತಿದೆ, ಒಳ್ಳೆ ಮನಸ್ಸಲ್ಲಿ ಯಾವುದೇ ಕೆಲಸ ಮಾಡಿದರೂ ಕೂಡ ಹಾಗೆ ಆಗತ್ತಂತೆ ನೋಡಿ. ಬೋರ್ವೆಲ್ 300 ಅಡಿ ತನಕ ಹೋಗುತ್ತೆ, ನೀರು ಬರೋದಿಲ್ಲ. ಆದರೆ ನಾವು ಪ್ರಯತ್ನ ಬಿಡಲಿಲ್ಲ. ಭಗವಂತ ಹೇಳ್ತಾನಲ್ಲ, ನಾವೆಲ್ಲ ಕಲ್ತಂಥ ನೀತಿ ಪಾಠ ಇದೆಯಲ್ಲ, ಕೃಷ್ಣ ಹೇಳ್ತಾನಲ್ಲ, ನಿನ್ನ ಕೆಲಸ ನೀನು ಮಾಡು, ಫಲ ನಾನು ಕೊಡ್ತೀನಿ ಅಂತೇಳಿ. ಹಾಗೆ 350 ಫೀಟ್ ಹೊಡಿತೀವಿ. ಏನಾಯಿತು ಬನ್ನಿ ನೋಡೋಣ. ಮಕ್ಕಳೆಲ್ಲ ವಾಪಸ್ ಬಂದರು. ಅಲ್ಲಿ ಬೋರ್ವೆಲ್ ಮೆಷಿನ್ ಅಲ್ಲೇ ಇತ್ತು. ಮಕ್ಕಳು ಬೇಸರದಲ್ಲಿ ಹೋಗಿದ್ರು. ಬಯಾಲಜಿಕಲ್ ಆಫೀಸರ್ ಸಾಯಿ ಕಿರಣ್ ಎಂಟ್ರಿ ಕೊಟ್ಟರು. ಈಗ ಅಲ್ಲಿ ಕೊರೆಸಿದ ಜಾಗದಲ್ಲಿ 50 ಅಡಿ ಇನ್ನೂ ಕೊರೆಸಿ ಅಂತೇಳಿ ಆಫೀಸರ್ ಸೂಚನೆ ಕೊಡ್ತಾರೆ. ನೋಡಿ, ಈಗ ಕೊರೆಯೋಕ್ಕೆ ಶುರು ಮಾಡ್ತೀವಿ ಮತ್ತೆ. ಹಾಗೆ ಏನಾಯಿತು, 300 ಅಡಿ ತನಕ ಕೇವಲ ಏನು, ಈಗ ಮತ್ತೆ ಕೊರೆಯುತ್ತಾರೆ. ಕೊರೆದ ಜಾಗದಲ್ಲೇ ಮತ್ತೆ ಕೊರೆಯಲು ಶುರುವಾಯಿತು. 300 ಅಡಿ ಕೊರೆದ ಜಾಗದಲ್ಲೇ ಮತ್ತೆ ಕೊರೆಯಲು ಶುರುವಾಯಿತು. ನೋಡಿ, ಶುರುವಾಯಿತು. 1 2 3 ಮತ್ತೆ ಶುರು. ಬಂತು ನೀರು. ಬಂತು. 50 ಅಡಿ ಹೆಚ್ಚಿಗೆ ಕೊರೆಯುತ್ತಿದ್ದಂತೆ ಚಿಮ್ಮಿದ ಗಂಗೆ. ಹಾಗಿದ್ರೆ ಸೈಂಟಿಫಿಕ್ ಆಗಿ ಸಾಯಿ ಕಿರಣ್ ಹೇಳಿದ್ದು, ಆಫೀಸರ್ ಸಾಯಿ ಕಿರಣ್ ಹೇಳಿದ್ದು ನಿಜಾನೋ? ನಿಜ. ಆಮೇಲೆ ನಾವು ಪಾರಂಪರಿಕವಾಗಿ ಮಾಡ್ತೀವಲ್ವ, ಆ ಅಜ್ಜ ಬಂದು ಹುಡುಕಿದ್ರಲ್ಲ, ಅವ್ರಿಗೊಂದೇನೋ ಕಲೆ ಇತ್ತು, ಒಂದು ತಾಕತ್ತಿರುತ್ತೆ, ಒಂದು ಶಕ್ತಿ ಇರುತ್ತೆ. ನಾವು ನೋಡಿ, ವಿದ್ಯೆ ಮುಖಾಂತರ ಕಲ್ತಿರ್ತೀವಿ ಬೇರೆ, ಆದರೆ ಕೆಲವರಿಗೆ ಇಷ್ಟು ದೊಡ್ಡ ಬ್ರೈನ್ ಇದೆ ನೋಡಿ. E=mc² ಅಂತ ಹೇಳಿದಂಥ ಐನ್ಸ್ಟೀನ್ ಅವರ ಬ್ರೈನ್ ಕೂಡ ಕೇವಲ 3% ಮಾತ್ರ ಯೂಸ್ ಆಗಿದೆಯಂತೆ. ನಮ್ಮದೆಲ್ಲ 0.5% ಯೂಸ್ ಆಗೋದು, ಅವ್ರದ್ದು 10% ಏನೋ ಯೂಸ್ ಆಗಿದೆಯಂತೆ. ಅವರ ಬ್ರೈನನ್ನು ತೆಗೆದು ಕೂಡ ಈಗಲೂ ಕೂಡ ಅದರ ಬಗ್ಗೆ ಸ್ಟಡಿ ಆಗ್ತಾ ಇದೆ. ಅಂದರೆ ಬ್ರೈನಿಗೆ ಒಂದು ಅಜ್ಜಪ್ಪನ ಕೂಡ ಒಂದು ಮಾಹಿತಿ ಇದೆ. ಅವ್ರು ಹೇಳಿದ ಜಾಗದಲ್ಲೇ ನೀರು ಸಿಗ್ತೀರಿ. 300 ಅಡಿ ನಾವು ಕೊರೆದಿದ್ದು. ಆಮೇಲೆ ನಾವು ಬಿಡಲಿಲ್ಲ. ಬಯಾಲಜಿಕಲ್ ಜಿಯಾಲಜಿಕಲ್ ಆಫೀಸರ್ ಸಾಯಿ ಕಿರಣ್ ಕರೀತಾರೆ, ಅಲ್ಲಿ ನೀರು ಬರುತ್ತೆ. ಓಕೆ, ಬನ್ನಿ. ಇದೀಗ ನೀರು ಸಿಕ್ಕಿದೆ. ನಮ್ಮ ರಿಪೋರ್ಟರ್ ಓಂ ಪ್ರಕಾಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಕಂಗ್ರ್ಯಾಚುಲೇಷನ್ಸ್. ನೀವು ಬಿಡಲಿಲ್ಲ, ಹಠ ಬಿಡಲಿಲ್ಲ. ನೋಡಿ ನೀರು ಯಾವ ಥರ ಬರ್ತಾ ಇದೆ ಅಂತೇಳಿ. ಮೊದಲು ಫೇಲ್ಯೂರ್ ಅಂತ ಆಗತ್ತೆ, ನಿಲ್ಲತ್ತೆ, ಮಕ್ಕಳಿಗೆಲ್ಲ ಬೇಸರ ಆಗತ್ತೆ. ಅಜ್ಜಪ್ಪ ಹೇಳಿದಂಥ ಜಾಗದಲ್ಲಿ 300 ಅಡಿ ಕೊರೆತೀವಿ, ಸಿಗೋದಿಲ್ಲ. ಈಗ ನೀರು ಸಿಕ್ಕಿದೆ. ಭಾಳ ಸಂಭ್ರಮದ ವಿಚಾರ. ಹೆಂಗೆಲ್ಲ ಆಯಿತು, ಏನೆಲ್ಲ ಪವಾಡಗಳಾಗ್ಬಿಡ್ತು ಸೂಪರ್ 3ಯಲ್ಲಿ. ಜಯಪ್ರಕಾಶ್ ಶೆಟ್ಟಿ, ಆರಂಭದಲ್ಲಿ ಏನೋ ಶಾಲೆಯಲ್ಲಿ ಬೋರನ್ನು ಕೊರೆಸೋಕೆ ಶುರು ಮಾಡ್ತೇವೆ. ಶುರು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಖುಷಿಯಾಗಿರುತ್ತೆ. ಅಂದರೆ ನೀರು ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬೋರ್ ಕೊರೆಯೋಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿದಂಥ ಸಂದರ್ಭದಲ್ಲಿ 100, 200, 280 ಅಡಿವರೆಗೂ ಕೂಡ ಏನು ಬೋರನ್ನು ಕೊರಿತಾರೆ. ಆದರೆ ಆ ಬೋರ್ ಕೊರೆದಂಥ ಸಂದರ್ಭದಲ್ಲಿ ಆ ಭೂಮಿಯ ಒಳಗೆ ಕೆಂಪು ಮಣ್ಣು ಹತ್ತಿ ಇನ್ನೇನು ನೀರು ಬರೋದಿಲ್ಲ ಅನ್ನುವಂಥ ಲೆಕ್ಕಾಚಾರಕ್ಕೆ ಬಂದು ಕೈ ಚೆಲ್ತಾರೆ. ಕೈ ಚೆಲ್ಲಿದ ನಂತರ ಇನ್ನೊಂದು ಕಡೆ ಬೋರನ್ನು ಕೊರೆಸಿ ನೀರನ್ನು ಕುಡಿಸ್ಲೇಬೇಕು ಮಕ್ಕಳಿಗೆ ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡ ತಂಡ ಒಂದು ಡಿಸೈಡ್ ಮಾಡಿರುತ್ತೆ. ಅಲ್ಲದೆ ಇದೇ ಬೋರಲ್ಲಿ ನೀರೇನಾದರೂ ಸಿಗ್ಬಹುದಾ ಅನ್ನುವಂಥದ್ದು ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಆಶಯ ಕೂಡ ಇರುತ್ತೆ. ಅದಾದ ಬಳಿಕ ಏನು ಒಂದು ಕಡೆ ಅಜ್ಜ ಹಳೆಯ ಪಾರಂಪರಿಕವಾಗಿ ಏನು ತೆಂಗಿನಕಾಯಿ ಕೈಯಲ್ಲಿ ಹಿಡಿದು ನೀರನ್ನು ಪಾಯಿಂಟ್ ತೋರಿಸಿರುವಂಥದ್ದು, ಮತ್ತೊಂದು ಕಡೆ ಅದನ್ನು ಫೇಲ್ ಆಗಿದೆ ಅಂತೇಳಿ ಬೋರ್ ಅವರು ಹೇಳಿರುವಂಥದ್ದು. ಅದಾದ ಬಳಿಕವೂ ಕೂಡ ಎಲ್ಲೋ ಒಂದು ಕಡೆ ಆಶಾ ಜ್ಯೋತಿ ಅಂದರೆ ನಮ್ಗೆ ಕಾಡ್ತಾ ಇತ್ತು, ಮಕ್ಕಳಿಗೆ ನೀರು ಕುಡಿಸ್ಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ನಾವು ಕೂಡ ಇದ್ವಿ. ಹಾಗಾಗಿ ನಂತರ ನೇರವಾಗಿ ಜುವಾಲಜಿಸ್ಟ್ ಅವರನ್ನು ಈ ಶಾಲೆಗೆ ಕರೆಸಿದ್ವಿ. ಶಾಲೆಗೆ ಕರೆಸಿ ಅಂದರೆ ಈ ಒಂದು ಪಾಯಿಂಟ್ ಏನಿತ್ತು ಆ ಪಾಯಿಂಟಲ್ಲಿ ಬೋರ್ ಹಾಕಿದ್ವಿ, ಆದರೆ ನೀರು ಬಿದ್ದಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರಿಗೆ ತಿಳಿತು. ಅವರು ಕೂಡ ತಮ್ಮ ಜುವಾಲಜಿಸ್ಟ್ ಅವರು ಕೂಡ ಈ ಒಂದು ಪಾಯಿಂಟನ್ನು ನೋಡಿದರು. ಪಾಯಿಂಟ್ ನೋಡಿದ ಬಳಿಕ ಏನು ಇಲ್ಲೇ ನೀರು ಬೀಳುತ್ತೆ ಅನ್ನುವಂಥ ಒಂದು ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ರು. ಅದಾದ ಬಳಿಕವೂ ಕೂಡ ಮತ್ತೊಂದು ಶಾಲೆಯ ಆ ಭಾಗದಲ್ಲೂ ಕೂಡ ಒಂದು ಬೋರ್ ಪಾಯಿಂಟನ್ನು ತೋರಿಸಿದ್ರು. ಅದಾದ ಬಳಿಕ ಈಗಾಗಲೇ 300 ಅಡಿವರೆಗೂ ಕೂಡ ಕೊರೆದಿದ್ದೀವಿ. ಸೊ ಹಾಗಾಗಿ ಇನ್ನೊಂದಷ್ಟು ಪ್ರಯತ್ನ ಪಟ್ಟರೆ ಖಂಡಿತವಾಗೂ ನೀರು ಸಿಕ್ಕೇ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಜುವಾಲಜಿಸ್ಟ್
ಸಾಯಿ ಕಿರಣ್ ಅವರು ತಿಳಿಸಿದ್ರು. ಅದಾದ ಬಳಿಕ ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಬೋರಲ್ಲಿ ನೀರು ಸಿಕ್ಕಿರುವಂಥದ್ದು. ಅಂದರೆ 300 ಅಡಿಗೆ ನೀರು ಸಿಕ್ಕಿಲ್ಲ ಅಂತೇಳಿ ಸ್ಟಾಪ್ ಮಾಡಿದ್ರು. ಅದಾದ ಬಳಿಕ 350 ಅಡಿಗೆ ನೀರನ್ನು ಸಿಕ್ಕಿರುವಂಥದ್ದು. ಮಕ್ಕಳಲ್ಲಿ ಒಂದು ಮಧ್ಯಾಹ್ನದವರೆಗೂ ಕೂಡ, ಅಂದರೆ ಶಾಲೆ ಮುಗಿಯೋವರೆಗೂ ಕೂಡ ನೀರು ಹತ್ತಿರಲಿಲ್ಲ. ಮಕ್ಕಳಿಗೆ ಒಂದು ಹಂತದಲ್ಲಿ ಬೇಜಾರಾಗಿತ್ತು, ಅಂದರೆ ಎಲ್ಲೋ ಒಂದು ಕಡೆ ನೀರು ಸಿಗುತ್ತೆ ಅನ್ನುವಂಥದ್ದು. ಆದರೆ ಯಾವಾಗ ಮಕ್ಕಳು ಮನೆಗೆ ಹೋದ್ರು, ರಾತ್ರಿ 8 ಗಂಟೆವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ತಂಡ ಇದೇ ಶಾಲೆಯಲ್ಲಿದ್ದು ಬೋರಲ್ಲಿ ನೀರು ಬರೋವರೆಗೂ ಕೂಡ ಇದಾಯಿತು. ಮತ್ತೆ ವಾಪಸ್ ನೀರು ಸಿಕ್ಕಿದೆ ಅಂತೇಳಿ ಮಕ್ಕಳಿಗೂ ಕೂಡ ಗೊತ್ತಾಗಿರೋ ನಂತರ ಮಕ್ಕಳು ಕೂಡ ಸಾಕಷ್ಟು ಖುಷಿಯಲ್ಲಿದ್ದಾರೆ. ನಾನಿಲ್ಲಿ ಅಜ್ಜ ಇದ್ದಾರೆ, ಅಂದರೆ ಆ ನೀರು ಬೋರ್ ಪಾಯಿಂಟ್ ತೋರಿಸಿರುವಂಥ ಅಜ್ಜ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅಜ್ಜನ, ತಾವು ಬೋರ್ ಪಾಯಿಂಟ್ ತೋರಿಸಿದ್ರಿ ಮೊದಲು, ಅಲ್ಲೇ ಕೊರೆದ್ರು, ನೀರು ಬಿದ್ದಿಲ್ಲ ಅಂದರು. ಅವಾಗ ಏನು ಅನಿಸ್ತು ನಮಗೆ? ಇಲ್ಲೇ ಅದ ಅಂತ ಅನಿಸಿಕೆ ರೀ. ಅದು ಡ್ರೈ ಆಗ್ಯದ, ಸ್ವಲ್ಪ ಹೊಡ್ಯಾಗ ಮಷಿನ ಜಾಸ್ತಿ ಪವರ್ ಇರ್ತದೆ ರೀ, ಅದಕ್ಕಾಗಿ ನೀರು ಜಾಸ್ತಿ ಬರಲ್ಲ. ಕೆಸರು ಬಂದ್ರೂ ಇಲ್ಲಿ ಮೋಟ್ರ್ ನಡೀತದೆ ಅನ್ನೋದು ನಮಗೆ ಬದಲಾವ ಸರ್. 100%. ತಾವು ಹಿಂದೆ ಎಷ್ಟು ತೋರಿಸಿದ್ರಿ? ಎಲ್ಲ ಕಡೆ ನೀರು ಬಿದ್ದಿದ್ದೇನಾ? ಭಾಳಷ್ಟು ನೋಡೀನಿ ರೀ. ನಾವು ಏನಾರ ಒಂದು 1000 ಗಟ್ಟಲೆ ಪಾಯಿಂಟ್ ಮಾಡೀನಿ ರೀ. ಹಾಂ, ಒಂದು 75% ಸಕ್ಸಸ್, 20% ಫೇಲ್ ಅವ ರೀ, ಇಲ್ಲ ಅನ್ನೋದಿಲ್ಲ. ಆದ್ರೂ ಸಾಕಷ್ಟು ನೀರು ನಮ್ಮ ಕೈ ಮೇಲೆ. ಅಲ್ಲ, ಈಗ 300 ಅಡಿಗೆ ನೀರು ಸಿಕ್ಕಿಲ್ಲ ಅಂತೇಳಿ ಮುಚ್ಚಿದ್ರು, ನೀವು ನೋಡಿದ್ರಿ, ನಾವು ಇದ್ವಿ. ಸೊ ಅವಾಗ ಏನು ಅನಿಸುತ್ತೆ ನಿಮಗೆ? ಹೇಳ್ದಂಗೆ ನಮಗೆ ನಡೀತದಂತ ಅನಿಸಿಕೆ ಇತ್ತು ರೀ. ಆದ್ರೆ ಉಳಿದ ಮಂದಿಗೆ ಹರಿದ್ರೆ ಒಂದು ನೀರು ಬಂದು ಅನ್ನಂಗೆ ಅವ್ರಿಗೆ ಅದ ರೀ. ಈಗ ನಾವು ಮನೆಗಳದಾಗ ಅಲ್ರಿ, ಇವು ಸ್ಕೂಲ್ದಾಗ ಅಲ್ಲಿ ನಮಗೆ ಇವು ಏನೂ ಟೆನ್ಷನ್ ಇಲ್ಲ ರೀ. ಅಡಿವಾಗ ಹರಿದ್ರೇ ನಮಗೂ ಚಲೋ, ಅವರು ಕಟ್ಲಿಕ್ಕೆ ಆತಪ್ಪ ಅಂತ ಅನಿಸ್ತು. ಇವು ಮನೆ. ಥ್ಯಾಂಕ್ ಯು. ನೋಡಿ, ಅಜ್ಜ ಹೇಳಿದ್ದು ನಿಜ ಆಯಿತು. ಅಜ್ಜ ಹೇಳಿದರು, ನಮ್ಮಲ್ಲಿ ನಾವು 75% ಕರೆಕ್ಟ್ ಆಗುತ್ತೆ, 25% ಫೇಲ್ ಆಗುತ್ತೆ. ನಿಜ ಅಲ್ವಾ? ಈಗ ಎಂಥದೇ ಅದ್ಭುತ ಮೇಸ್ಟ್ರು ಕೂಡ ಇದ್ದರೂ ಕೂಡ ಶಾಲೆಯಲ್ಲಿ ಮಕ್ಕಳು ಕೆಲವರು ಫೇಲ್ ಆಗ್ತಾರೆ. ಆಗ ಮಕ್ಕಳು ಫೇಲು ಅಂತ ಹೇಳಬೇಕಾ, ಕಲಿಸಿದ ಮೇಸ್ಟ್ರು ಫೇಲು ಅಂತ ಹೇಳಬೇಕಾ? ನನ್ನ ಪ್ರಶ್ನೆ ಅಲ್ವಾ? ಮಕ್ಕಳನ್ನು ಕಳಿಸಿರೋದು ಯಾಕೆ? ಅವರನ್ನು ಪಾಸ್ ಮಾಡಿಸಿ ಅಂತ ಹೇಳಿ. ಹಾಗಾದರೆ ಮೇಸ್ಟ್ರು ಕಲಿಸಿದ್ದು ಆದರೆ ಕಲಿಸೋಕ್ಕೆ ಬರೋದಿಲ್ಲ ಅಂತ ಹೇಳ ನಾನು? ಅಲ್ಲ, ಹಂಗಲ್ಲ. 25% ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ನಾನು ಹೇಳ್ತಿರುವಂಥದ್ದು ಹಳೆ ಬೇರು ಹೊಸ ಜಿಗುರು, ವೈಜ್ಞಾನಿಕವಾಗಿ ಹೋಗಬೇಕು. ಆದರೆ ಆಗಿದ್ರೆ ವಿಜ್ಞಾನ ಎಲ್ಲ ಬೆಳೆಯೋದಕ್ಕಿಂತ ಮೊದಲು ಹೆಂಗೆ? ಯಾರು ನೀರು ಕುಡ್ದೇ ಇಲ್ವಾ? ಏನೊಂದು ಪ್ಲ್ಯಾನ್ ಇರ್ಬೋದಲ್ಲ, ಏನಾದರೂ ಒಂದು ಅವ್ರು ಕಂಡಿಡ್ಬೋದಲ್ಲ, ಪ್ರಕೃತಿಯವ್ರಿಗೆ ಏನಾದರೂ ಒಂದು ಐಡಿಯಾ ಕೊಟ್ಟಿರ್ಬೋದಲ್ವ? ಸೊ ಹಾಗಾಗಿ ಈಗ ನೋಡಿ, ಮೊದಲು ಬೋರಲ್ಲಿ 300 ಫೂಟು ಬರಲಿಲ್ಲ. ಆ ನಂತರ 8 ಗಂಟೆ ತನಕ ಮಕ್ಕಳೆಲ್ಲ ಹೊರಟೋಗ್ಬಿಟ್ರು. ಆದರೆ ನಮ್ಮ ರಿಪೋರ್ಟ್ರು ಬಿಡಲಿಲ್ಲ. ಓಂ ಪ್ರಕಾಶ್ ಚಾಲೆಂಜಿಂಗ್ ಆಗಿ ತಗೊಂಡ್ರು. ಸಾಯಿ ಕಿರಣ್ ಬಂದರು. ಸಾಯಿ ಕಿರಣ್ ಹೇಳ್ತಾರೆ, ಇಲ್ಲೇ ಹೊಡೀರಿ, ಇನ್ನೂ 50 ಅಡಿ ನೀರು ಬಂದಿದೆ. ಈಗ ಅಲ್ಲಿ ಏನೆಲ್ಲ ಆಗ್ತಾ ಇದೆ, ಬೋರ್ವೆಲಲ್ಲಿ ನೀರು ಸಿಗೋ ತನಕ ನಾವು ಬಿಡೋದಿಲ್ಲ ಅಂತ ನಿಮ್ಗೆ ಗೊತ್ತಿದೆ. ನೀವು ಕೂಡ ಟೈಮ್ ಇದ್ದರೆ ಕರೆ ಮಾಡಿ ಮಾತಾಡ್ಬೋದು. ಈಗ ಒಂದು ಬ್ರೇಕ್ ಆದ ನಂತರ ಈಗ ಏನಾಗ್ತಾ ಇದೆ ಅಲ್ಲಿ ಲೈವಲ್ಲಿ ತೋರಿಸ್ತೀನಿ. ಬ್ರೇಕ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.